ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ತಗೊಂಡು ಬಂಗಾರದಂಗಿರೋಣ. ಸೊ ನೋಡಿ, ಬಂಗಾರ ಅಂತಂದರೆ ಸಮೃದ್ಧಿಯ ಸಂಕೇತ. ಬನ್ನಿ ಹಂಚೋ ಒಂದು ಉದ್ದೇಶ ಅದೇ, ನಾವೆಲ್ಲರೂ ಚೆನ್ನಾಗಿರೋಣ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು. ಸೊ ವಿಜಯದಶಮಿಯಲ್ಲಿ ಈ ಭಾಗದಲ್ಲೆಲ್ಲ ಬನ್ನಿ ಹಬ್ಬ ಅಂತಲೇ ಆಚರಿಸ್ತಾರೆ. ಬನ್ನಿ ಹಬ್ಬದ ದಿವಸ ಮುಖ್ಯವಾಗಿ ಅತ್ಯಂತ ಒಬ್ರಿಗೊಬ್ಬರು ಒಂದು ಪ್ರೀತಿ ವಾತ್ಸಲ್ಯದಿಂದ ಇರಬೇಕನ್ನುವಂಥ ಒಂದು ಫಿಲಾಸಫಿ ಅದು. ಆಮೇಲೆ ಅವತ್ತಿನ ದಿವಸ ದೇವ್ರು ನೆನೆಸಿ, ಮನೆದೇವ್ರು ನೆನೆಸಿ, ಮನೆ ಹಿರಿಯರನ್ನೆಲ್ಲ ನೆನೆಸಿ, ಒಳ್ಳೆ ಹಬ್ಬದ ಊಟ ಮಾಡಿ, ಹೋಳಿಗೆ ಮಾಡಿ, ಕಡುಬು ಮಾಡಿ, ಒಳ್ಳೆ ರೀತಿಯಿಂದ ಹಬ್ಬ ಆಚರಿಸ್ತೀವಿ. ಆಮೇಲೆ ಸಾಯಂಕಾಲ ನಾವು ನಮ್ಮೂರಲ್ಲಿ ಉದಾಹರಣೆಗಾಗಿ ಬನ್ನಿ ಮಂಟಪ, ಆ ಬನ್ನಿ ಮಂಟಪಕ್ಕೆ ಎಲ್ಲ ಹಿರಿಯರು ಹೋಗ್ತೀವಿ. ಆ ಬನ್ನಿ ಮಂಟಪದೊಳಗೆ ಹಿರಿಯರು ಹೋಗಿ ಪೂಜೆ ಮಾಡಿ, ಆ ಬನ್ನಿ ಮತ್ತು ಆರಿಯನ್ನು, ಆ ಪತ್ರಿಯನ್ನು ತೊಗೊಂಡು ಬಂದು ದೇವಸ್ಥಾನದಲ್ಲಿಟ್ಟು ಎಲ್ಲ ದೈವದವರು ಸಮಕ್ಷಮ ನಾವು ಬನ್ನಿ ಮುಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರ ಮುಖ್ಯ ಅಂದರೆ ಬನ್ನಿ ತೊಗೊಂಡ್ರೆ ಬಂಗಾರ ತೊಗೊಂಡು ಬಂಗಾರದಂಗೆ ಇರೋನು ಅಂತ. ಬನ್ನಿ ಬಂಗಾರದ ಪ್ರತಿರೂಪ ಅಂತದು. ಸಮೃದ್ಧಿಯಾಗಿರಲಿ, ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಹಾರೈಸುವಂಥ ಒಂದು ಪ್ರತಿರೂಪ ಅದು ಬನ್ನಿ. ಮತ್ತು ಅವತ್ತಿನ ದಿವಸ ಎಂಥ ವಿರೋಧ ಇದ್ದವನು ಸಹಿತ, ಬೇಕಾದಷ್ಟು ನ್ಯಾಯ ಆಡಿದ್ರು ಸಹಿತ, ಆ ವೈರಿ ಇದ್ದವನು ಸಹಿತ ಅವ್ರ ಮನೆಗೆ ಹೋಗಿ ಬನ್ನಿ ಕೊಟ್ಟು ನಾವು ನೀವು ಬಂಗಾರದಂಗೆ ಇರೋಣ್ರಪ್ಪ ಅಂಥೇಳಿ ಒಂದು ಅದು ಮೊದಲಿನಿಂದ ಬಂದಂಥ ಪದ್ಧತಿ. ಅದೇ ರೀತಿ ಆ ಟೈಮ್ದಲ್ಲಿ ಅವ್ರ ಮನಸ್ಸು ಪರಿವರ್ತನೆ ಆಗ್ತಿರ್ತೈತಿ. ಯಾವ ಬಂದು ನಮ್ಗೆ ವಿರೋಧ ಇದ್ದರೂ ಸಹಿತ ಬಂದು ಬನ್ನಿ ಕೊಟ್ಟ, ನಾವು ಅವ್ರಿಗೆ ಹೋಗಿ ಕೊಡಬೇಕು ಅಂದರೆ ಈ ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ರೂಪಿಸುವ ಉದ್ದೇಶದಿಂದ ಈ ಬನ್ನಿಯನ್ನು ಮಾಡಿದ್ದಾರೆ. ಭಾಳ ಮುಖ್ಯ ಅದು. ಊರಲ್ಲಿ ಆಚರಿಸ್ತಿರ್ತಾರ ಆಗಲ್ಲ, ಇಲ್ಲಿ ಟೈಮ್ ಇರಲ್ಲ ಯಾರಿಗೂ, ಮಕ್ಕಳಿಗೂ ಅಷ್ಟೊಂದು ಟೈಮ್ ಇರಲ್ಲ. ಬನ್ನಿ ಹಬ್ಬ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ ನಾವು. ಊರ ಕಡೆನೇ ತುಂಬ ಚೆನ್ನಾಗಿ ಮಾಡೋದು. ಏನನ್ಸುತ್ತೆ ಈಗಿನ ಮಕ್ಕಳಿಗೆಲ್ಲ ಈ ಬನ್ನಿ ಹಬ್ಬ ನೋಡಿ, ನೀವು ಆಚರಿಸ್ದಂಗೆ ಇವಾಗ ಕಡಿಮೆ ಆಗ್ತಾ ಬರುತ್ತೆ ಅದ್ರದ್ದು ಅವಧಿ ಇರ್ಬೋದು, ನಾವು ಅದಕ್ಕೆ ಸ್ಪೆಂಡ್ ಮಾಡ್ತಾ ಇರೋದಿರ್ಬೋದು. ಏನ್ಸುತ್ತೆ ಒಟ್ಟಾರೆ ಬನ್ನಿ ಹಬ್ಬದ ಬಗ್ಗೆ ನಮ್ಮ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಮಕ್ಕಳಿಗೆಲ್ಲ ಗೊತ್ತಾಗಬೇಕಲ್ವಾ, ಈಗಿನ ಮಕ್ಕಳಿಗೆಲ್ಲ? ಹೌದು, ಮಕ್ಕಳಿಗೆಲ್ಲ ಕಲಿಸ್ಕೊಡ್ಬೇಕು ನಾವು. ಸೊ ಏನು ಹಬ್ಬ ಅಂದಾಗ ಏನೆಲ್ಲ ತಯಾರಿ ಮಾಡ್ತೀರಾ ನೀವು? ನಾವು ಹಬ್ಬ ಅಂದ ತಕ್ಷಣ 9 ದಿವಸ ಗಟ್ಟಕ್ಕೆ ಹಾಕ್ತೀವಿ ದೇವಿದು, ದೀಪ ಕಾಯ್ತೀವಿ 9 ದಿವಸನೂ ಒಬ್ಬಟ್ಟು ಮಾಡೋದು. 9 ದಿವಸನೂ ಲಾಸ್ಟಿಗೆ ಆಯುಧ ಪೂಜೆ ಆದ ಮಾರನೇ ದಿವಸ ಬನ್ನಿ ಹಬ್ಬ. ಅಂದರೆ ಬನ್ನಿ, ಎಲ್ಲರಿಗೂ ಬನ್ನಿ ಕೊಟ್ಟು ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿ ಆಚರಿಸೋದು. ಬನ್ನಿ ಹಬ್ಬ ನೀವು ಉತ್ತರ ಕರ್ನಾಟಕದಲ್ಲಿವರೆಲ್ಲ ಸೇರಿ ಆಚರಿಸೋದು ಯಾವ ಥರ ವಿಭಿನ್ನವಾಗಿರುತ್ತೆ ನಿಮ್ಮ ಪ್ರಕಾರ? ನಾವು ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕದಿಂದ ಬಂದು ನೆಲೆಸಿದವರು ಸುಮಾರು ಒಂದು 10 ಲಕ್ಷ ಜನ ನೆಲೆಸಿದ್ದೀವಿ ಬೆಂಗಳೂರಲ್ಲಿ. ಇಲ್ಲಿ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಮತ್ತು ಅಲ್ಲಿ ಊರಲ್ಲಿರೋ ಏನು ಸಂಸ್ಕಾರ ಸಂಸ್ಕೃತಿ ಇತ್ತು ಅದನ್ನು ನಮ್ಮ ಮನೆಯಲ್ಲಿ ಆಚರಿಸ್ತೀವಿ. ಇದಲ್ಲದೆ ನಾವು ಸಾಮೂಹಿಕವಾಗಿ ಉತ್ತರ ಕರ್ನಾಟಕ ಸಂಘದಿಂದ ಪ್ರತಿ ವರ್ಷ ವಿಜಯದಶಮಿಯಿಂದ ರಾಜಾಜಿನಗರ ಮತ್ತು ಇತರ ಭಾಗದಲ್ಲಿ ಒಂದು ಕಡೆ ನಾವೆಲ್ಲ ಸೇರ್ತೀವಿ, ಆ ಬನ್ನಿ ಹಬ್ಬ ಆಚರಿಸ್ತೀವಿ. ಬನ್ನಿ ಹಬ್ಬ ಅಂತಂದ್ರೆ ಇದು ಶಮಿ ವೃಕ್ಷ ಅಂತ ಹೇಳ್ತಾರೆ, ಆ ಬನ್ನಿ ಪತ್ರಿ ಅಂತ ಹೇಳ್ತೀವಿ. ಅದನ್ನು ಬಂಗಾರದಂಗೆ ಅಂತ ತಿಳ್ಕೊಂಡು ನಾವು ಅದನ್ನು ಹಿರಿಯರಿಗೆ ಕೊಟ್ಟು ಒಬ್ರಿಗೊಬ್ರಿಗೆ ಕೊಟ್ಟು ಅದನ್ನು ವಿನಿಮಯ ಮಾಡಿಕೊಂಡು ನಾವು ನೀವು ಬಂಗಾರದಂಗೆ ಇರೋಣ, ನಿಮ್ಮ ಭಾಳ ಬಂಗಾರದಂಗೆ ಇರಲಿ ಅಂತ ಅದನ್ನು ಹಾರೈಸಿ ಒಬ್ರಿಗೊಬ್ರಿಗೆ ಹಿರಿಯರಿಗೆ ಕೊಟ್ಟು ಆಶೀರ್ವಾದ ತೊಗೊತೀವಿ. ಇದನ್ನು ಹಿರಿಯರು ಯಾಕೆ ಮಾಡ್ಯಾರ ಅಂತಂದ್ರೆ ಅದಕ್ಕೊಂದು ಕಾರಣವೂ ಐತಿ. ಒಬ್ರಿಗೊಬ್ಬರಿಗೆ ಮನಸ್ಸು ಮತ್ತೆ ಒಳ್ಳೆಯದಾಗಲಿ ಒಂದಾಗಲಿ ಅಂದಿರೋದು. ಯಾವುದೇ ಕಾರಣಕ್ಕೆ ಆಕಸ್ಮಿಕ ಏನಾದರೂ ವೈಮನಸ್ಸು ಆಗಿತ್ತಂದ್ರೂ ಸಹಿತ ಈ ವೇಳೆಯಲ್ಲಿ ಅನಿವಾರ್ಯವಾಗಿ ಒಬ್ರಿಗೊಬ್ರು ಬನ್ನಿ ಕೊಡಬೇಕಾಗತ್ತೆ. ಹಳ್ಳಿ ಒಳಗಂತೂ
ಎಲ್ಲರೂ ಒಬ್ರಿಗೊಬ್ಬರು ಮನೆಗೆ ಸಮೀಪ ಇರೋದ್ರಿಂದ ಇಡೀ ಊರೇ ಒಂದಾಗಿ ಒಬ್ರಿಗೊಬ್ಬರು ಬನ್ನಿ ವಿನಿಮಯ ಮಾಡಿಕೊಂಡು ಹಿರಿಯರಿಗೆ ಕೊಟ್ಟು ಹಿರಿಯರ ಹತ್ರ ಆಶೀರ್ವಾದ ತೊಗೊತಾರೆ. ಆದರೆ ಬೆಂಗಳೂರೊಳಗೆ ಏನು ಪ್ರಾಬ್ಲಮ್ ಆಗೈತೆ ಅಂದರೆ ಒಬ್ಬರ ಮನೆ ಯಲಹಂಕದಾಗಿದ್ದರೆ ಇನ್ನೊಬ್ಬರ ಮನೆ ಜಯನಗರದಾಗಿರ್ತೈತಿ. ಹಿಂಗೆ ಎಲ್ಲರೂ ಒಂದು 10-15 ಮಂದಿ ಕೊಡೋಕ್ಕೂ ಆಗೋದಿಲ್ಲ. ಭಾಳ ಅಂದ್ರೆ ಅವತ್ತೊಂದು ಸಂಜೆ ಮುಂದೆ 2 ತಾಸಿನೊಳಗೆ ಒಂದು ಮನೆಗೆ ಕೊಡೋಕ್ಕಾಗುತ್ತೆ. ಅದಕ್ಕೆ ಈಗೆಲ್ಲ ತೊಂದರೆ ತಪ್ಪಿಸುವ ಸಲುವಾಗಿ ನಮ್ಮ ಸಂಸ್ಕೃತಿ ಏನೈತೆ, ಉತ್ತರ ಕರ್ನಾಟಕ ಸಂಸ್ಕೃತಿ, ಅದನ್ನೆಲ್ಲರೂ ನಾವು ಇಲ್ಲಿ ಎಲ್ಲರೂ ಒಂದೆಡೆ ಸೇರಿ ನಾವು ಬನ್ನಿ ಹಬ್ಬ ಆಚರಿಸ್ತೀವಿ.